ಮಾತಾಡ್ಬೋದಾ ಸರ್? ಅದಕ್ಕೋಸ್ಕರ ಇದ್ರಲ್ಲಿ ಮಾತಾಡ್ಬೋದಾ? ಅಲ್ಲ, ನಿಮ್ ಬಗ್ಗೆ ಆಯಾ ವಿಷಯದಾಗ ಯಾರ್ಯಾರೇನ್ ಮಾತಾಡಿದ್ರು ಎಲ್ಲ ಸದಸ್ಯರಿಗೆ ಶಿವಣ್ಣ ಅವರೇ ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ? ನಾವ್ ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ ಮುಸ್ಲಿಮ್ರ ಏನಾರ ಇವ್ರಿಗೆ ಓಟ್ ಹಾಕಿ ಚರ್ಚೆ ಬರೋರೇನ್ರಿ ನೀವು ಮಾತಾಡಿ. ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವ್ ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದ್ದೀರಿ. ನಾವು ಸ್ವಾರ್ಥ ಅವರು ಹೌದು, ನೀವು ಓಟ್ ಹಾಕಲ್ಲ ಎಲ್ಲ ತೋಡೆ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದ್ರು. ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ, ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ. ಈ ರಾಜ್ಯದ ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ ನೋಡ್ರಿ. ಮಾತಾಡ್ರಿ. ಇದೇನ್ ಸುಮ್ನೆ ಚರ್ಚೆ ಇನ್ಯಾಕ್ರಿ ತಂದರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗವತ್ತಿ ತಂದಾರೆ. ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ದು. ಇದು ಯಾಕೆ ಸುಮ್ಮನೆ ಹೋಗ್ತೀರಿ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ನೀವತ್ತ ಗೊತ್ತ್ರಿ ಎಂದು ಹೋಗ್ತೀರಿ? ಇನ್ನೇನ್ ಹೋಗ್ತೀರಿ? ಅವ್ರು ಬರೀ ಮಾತಾಡ್ತಾರೆ. ನೀವು ಪಕ್ಷನೇ ಚೇಂಜ್ ಮಾಡಿಬಿಟ್ರಲ್ಲ. ಎಲ್ಲಾರು ಎಲ್ಲಾರು ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕೊಡಬೇಡಿ, ದೇಶ ಬೆಂಕಿ ಹಟ್ಬೇಡಿ. ದೇಶ ಒಂದ್ ಸ್ವಲ್ಪ ನೆಮ್ಮದಿ ರಾಷ್ಟ್ರ ಅಂತ ಜನ್ಮ ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಆಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಸವರಾಜ್ ತುಳಿಯಾಲ್, ಗಣೇಶ್